ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ದಂಗೆ ಸುಮಾರು 18 ದಾಖಲೆಗಳು ಇದ್ರೆ ಮಾತ್ರ ಅವರಿಗೆ ಮನೆ, ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಕೊಡೋದಿಲ್ಲ ಅನ್ನುವಂಥದ್ದು. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇವತ್ತೇ ಮನೆ ಕೊಡಬೇಕು ಅಂತೇಳಿ ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ ಇವರು. ಜನವರಿ 1ರಂದೇ ಅಂದ್ರೆ ಇವತ್ತೇ ಹೊಸ ವರ್ಷ, ಇವತ್ತೇ ಮೊದಲ ದಿನ, ಇವತ್ತೇ ಫಕೀರ ಲೇಔಟ್ನಲ್ಲಿರುವಂತಹ ಎಲ್ಲಾ ಮುಸ್ಲಿಮರಿಗೆ, ಅಲ್ಲಿದ್ದಂತ ಸಂತ್ರಸ್ತರಿಗೆ ಮನೆ ಕೊಡಬೇಕು. 10% ಹಿಂದೂಗಳು ಇದರಲ್ಲಿ ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಹೇಳಿ ಬಿಂಬಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸರ್ಕಾರವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆ ಇದೆ. ಸ್ಥಳೀಯ ನಿವಾಸಿಗಳ ಸಂಪೂರ್ಣ ದಾಖಲೆ ತನಿಖೆ ಆಗಬೇಕು. ತನಿಖೆ ಆದ ನಂತರ ಮನೆ ಕೊಡಬೇಕು. ಬಿಜೆಪಿ ಹೇಳಿರೋದು ಎನ್ಐಎ ತನಿಖೆ ಆಗಬೇಕು, ಅದಾದ ನಂತರ ಮನೆ ಕೊಡಿ ಅಂತೇಳಿ. ಆದ್ರೆ ಇಬ್ಬರು ಕಾಂಗ್ರೆಸ್ನ ನಾಯಕರು ಪಟ್ಟು ಹಿಡಿದಿದ್ದಾರೆ, ಇವತ್ತೇ ಅವರಿಗೆ ಮನೆ ಕೊಡಿ ಅಂತೇಳಿ. 18 ದಾಖಲೆಗಳನ್ನ ಪರಿಶೀಲಿಸಿ ಮನೆ ಕೊಡುವಂತ ತೀರ್ಮಾನ ಸರ್ಕಾರದ್ದಾಗಿದೆ. ಆದ್ರೆ ಕೆಲ ಪ್ರಭಾವಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ಇದೆಲ್ಲ ಪಕ್ಕಕ್ಕಿಡಿ, ಇವತ್ತೇ ಮನೆ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರಾ ಅನ್ನುವಂತ ಪ್ರಶ್ನೆ ನೋಡಿ. ಜನವರಿ 1ರಂದೇ ಮನೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಫಕೀರ ಲೇಔಟ್ನಲ್ಲಿರುವ ಎಲ್ಲಾ ಮನೆಗಳು ಮುಸ್ಲಿಮರಿಗೆ ಸೇರಿದ್ದು, ವಸೀಂ ಲೇಔಟ್ನಲ್ಲಿದ್ದಾರೆ 10% ಮಾತ್ರ ಹಿಂದೂಗಳು. ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ 10% ಮಾತ್ರ ಅಲ್ಲಿರೋದು ಹಿಂದೂಗಳು, ಇಳಿದಂತ 90% ಎಲ್ಲ ಮುಸ್ಲಿಮ್ರೆ. ಅವರಿಗೆ ಮನೆ ಕೊಡಬೇಕು ಅಂತ ಹೇಳಿ ಕೆಲವು ಪ್ರಭಾವಿ ಮುಖಂಡರು ಪಟ್ಟು ಹಿಡಿದಿದ್ದಾರಂತೆ, ಇವತ್ತೇ ಕೊಡಬೇಕು ಅಂತ ಹೇಳಿ ಪಟ್ಟು ಹಿಡಿದಿದ್ದಾರಂತೆ. ವಿಪಕ್ಷಗಳ ಟೀಕೆ ನಡುವೆಯೂ ಕೂಡ ಮನೆ ಹಂಚಿಕೆಯನ್ನು ಸರ್ಕಾರ ಮಾಡುತ್ತಾ ಇದರಿಂದ ಸಂಕಷ್ಟಕ್ಕೆ ಒಳಗಾಗ್ತಾರ ಸಿಎಂ. ಈಗಾಗಲೇ 2 ಲೇಔಟ್ಗಳಲ್ಲಿ ಮನೆಯನ್ನ ಕಳೆದುಕೊಂಡವರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ. ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. 18 ದಾಖಲೆಗಳನ್ನ ಈಗ ಪರಿಶೀಲಿಸಿ ಅದಾದ ನಂತರ ಮನೆ ಕೊಡುವಂತ ತೀರ್ಮಾನವನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಬಿಜೆಪಿ ಹೇಳ್ತಾ ಇದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಹಾಗೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಎನ್ಐಎ ತನಿಖೆಯಾಗಿ ಆನಂತರ ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗ ಬಿಜೆಪಿ ಹೇಳೋದೇನು ಫಕೀರ ಲೇಔಟ್ನ ನಿವಾಸಿಗಳಿಗೆ ಮನೆ ಕೊಡೋದ್ರ ಬಗ್ಗೆ, ಹಾಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳೋದೇನು? ಯಾಕೆ ಒತ್ತಡ, ಕೆಲ ನಾಯಕರಿಂದ ಒತ್ತಡ ಅಂತ ಇವತ್ತೇ ಕೊಡಿ ಅಂತೇಳಿ ಮನೆ, ಇದೆಲ್ಲ ಯಾಕೆ, ಏನು ಎತ್ತ, ಏನೀಗ ಚರ್ಚೆ ಫಕೀರ್ ಲೇಔಟ್ನಲ್ಲಿ ಮನೆ ಕೊಡೋ ವಿಚಾರದ ಬಗ್ಗೆ? ಚಂದ್ರು. ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಕೋಗಿಲು ಬಳಿ ಇರ್ತಕ್ಕಂಥ ಫಕೀರ್ ಲೇಔಟ್ ಆಗಿರ್ಬೋದು ಅಥವಾ ವಸೀಂ ಲೇಔಟ್ ಆಗಿರ್ಬೋದು, ಈ ಎರಡು ಕೂಡ ಅಕ್ರಮ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಸೊ ಕೊಲ್ಕ್ವಾರಿ ಮೇಲೆ ಮಣ್ಣನ್ನು ಮುಚ್ಚಿ ಅಲ್ಲಿ ಲೇಔಟ್ ಅನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇದು ಬಹಳ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿದ್ದಂಥದ್ದು 187 ಮನೆಗಳನ್ನ ಈವರೆಗೂ ಕೂಡ ಬಿಬಿಎಂಪಿ ತೆರವುಗೊಳಿಸಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಮನೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆಯನ್ನ ಕೊಡಲೇಬೇಕು ಅನ್ನುವಂತ ಹೈಕಮಾಂಡ್ ಸೂಚನೆ ಏನಿತ್ತು, ಇದರ ಬೆನ್ನಲ್ಲೇ ಈಗ 187 ಇದ್ದಂತ ಸಂತ್ರಸ್ತರ ಸಂಖ್ಯೆ ಏಕಾಏಕಿ 300 ಆಗಿದೆ. ಅಂದ್ರೆ 100ಕ್ಕೂ ಹೆಚ್ಚು ಸಂಖ್ಯೆ ಅಲ್ಲಿ ಈಗ ಅಧಿಕೃತವಾಗಿ ಕಾಣಿಸಿಕೊಂಡಿರ್ತಕ್ಕಂಥದ್ದು. ಸೊ ಇವ್ರು ಯಾರು ಕೂಡ ಅಲ್ಲಿದ್ದಂತ ನಿವಾಸಿಗಳಲ್ಲ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಇಲ್ಲಿ ಡಿಜೆಹಳ್ಳಿ ಕೆಜಿಹಳ್ಳಿ ಇದ್ದಂತ ಜನರು ಕೂಡ ಈಗ ಹೋಗಿ ನಾವು ಇಲ್ಲೇ ಇದ್ದದ್ದು, ನಾವು ಇಲ್ಲಿ ಕಳೆದ 15 ವರ್ಷಗಳಿಂದ ಇದ್ದೋ, ಈ ರೀತಿಯಾದಂತಹ ಒಂದಷ್ಟು ತಂತ್ರಗಳನ್ನ ರೂಪಿಸಿ ನಾವು ಕೂಡ ಮನೆಯನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಯೋಚನೆಯನ್ನ ಅಥವಾ ಆಲೋಚನೆಯನ್ನ ದುರಾಲೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಕಾಂಗ್ರೆಸ್ನ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಆಗಿರ್ಬೋದು, ಇಬ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಮನೆಗಳನ್ನ ಕೊಡಿಸಲೇಬೇಕು ಅನ್ನುವಂತಹ ಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಸೊ ಈಗಾಗಲೇ ಜಿಬಿಎ ಅಧಿಕಾರಿಗಳು ಸೇರಿದಂತೆ ಕಂದಾಯ ಅಧಿಕಾರಿಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇವತ್ತೇ ಜನವರಿ 1ರಂದೇ ಮನೆಗಳನ್ನ ಹಂಚಿಕೆ ಮಾಡಬೇಕು ಅನ್ನುವಂತ ಒಂದು ದೊಡ್ಡ ಮಟ್ಟದ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆದ್ರೆ ಈಗಾಗಲೇ ಸಿಎಂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆತುರತೆಯ ಬೇಡ, ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅನ್ನುವಂಥದ್ದು. ಯಾಕಂತಂದ್ರೆ ಒಂದು ವೇಳೆ 300 ಜನಕ್ಕೂ ಮನೆಯನ್ನ ಕೊಟ್ಟಿದೆ ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಅಕ್ರಮ. ಸೊ ಇನ್ನು ಮುಂದೆ ಎಲ್ಲರೂ ಕೂಡ ಅಕ್ರಮವಾಗಿ ಮನೆ ಕಟ್ಟಿದ್ರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಮನೆ ಕೊಡುತ್ತೆ ಅನ್ನುವಂತ ಒಂದು ಸಂದೇಶ ರವಾನೆ ಆಗಬಾರದು ಅನ್ನುವಂಥದ್ದು. ಇದೇ ಮಟ್ಟದಲ್ಲಿ ಬಿಜೆಪಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಹೊರ ರಾಜ್ಯದಿಂದ ಬಂದಂತವ್ರಿಗೆ ನೀವು ಮನೆಯನ್ನು ಕೊಡ್ತೀರಾ ಅನ್ನೋದಾದ್ರೆ ಕನ್ನಡಿಗರಿಗೆ ಎಲ್ಲೂ ಹೋಗ್ಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಬಿಜೆಪಿಯ ಒಂದು ಒತ್ತಡ. ಜೊತೆಯಲ್ಲಿ ಯಾರೆಲ್ಲ ಅಲ್ಲಿರ್ತಕ್ಕಂಥ ನಿವಾಸಿಗಳು ಅವರು ಬಾಂಗ್ಲಾದಿಂದ ಬಂದಂತವ್ರ ಅಥವಾ ನೆರೆಯ ಕೇರಳದಿಂದ ಬಂದಂತ ಮುಸ್ಲಿಮರ, ಸೊ ಅದು
ತನಿಖೆ ಆಗಬೇಕು ಮತ್ತು ಅವ್ರಿಗೆ ಮನೆ ಹಂಚಿಕೆ ಮಾಡೋದಾದ್ರೆ ಈಗಾಗಲೇ ಅನೇಕರು ಲೇಔಟ್ಗಳನ್ನ ಕಳ್ಕೊಂಡು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರ ಅವ್ರಿಗೂ ಮನೆಯನ್ನ ಕೊಡಬೇಕು. ಇದಿಷ್ಟೇ ಅಲ್ಲ, ಇವರಿಗೂ 27 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ, ಅವರಿಗೆ ಮೊದಲು ಕೊಡಿ, ಆ ನಂತರ ಇವರಿಗೆ ಕೊಡಿ, ಆಗಷ್ಟೇ ನ್ಯಾಯ ಸಿಗುವಂತದ್ದು ಅನ್ನುವಂಥದ್ದು ಬಿಜೆಪಿಯ ವಾದ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ 187 ಜನ ಇದ್ದಂತ ಸಂತ್ರಸ್ತರ ಸಂಖ್ಯೆ 300ಕ್ಕೇರಿದೆ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗುತ್ತೆ. ಇನ್ನಷ್ಟು ಜನ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಯಾವ ರೀತಿ ಟ್ಯಾಕಲ್ ಅನ್ನ ಮಾಡುತ್ತೆ, ಯಾವ ರೀತಿ ಪರಿಹಾರ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು, ನಿಮ್ಮೆಲ್ಲ ಮಾಹಿತಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ದಂಗೆ ಸುಮಾರು 18 ದಾಖಲೆಗಳು ಇದ್ರೆ ಮಾತ್ರ ಅವರಿಗೆ ಮನೆ, ಇಲ್ಲದೆ ಹೋದ್ರೆ ಯಾವುದೇ ಕಾರಣಕ್ಕೂ ಕೂಡ ಮನೆ ಕೊಡೋದಿಲ್ಲ ಅನ್ನುವಂಥದ್ದು. ಮನೆ ಹಂಚಿಕೆಗೆ ಇಬ್ಬರು ಕಾಂಗ್ರೆಸ್ ನಾಯಕರಿಂದ ಒತ್ತಡ ಹೆಚ್ಚಾಗ್ತಾ ಇದೆ. ಇವತ್ತೇ ಮನೆ ಕೊಡಬೇಕು ಅಂತೇಳಿ ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಒಗ್ಗಟ್ಟು ಪ್ರದರ್ಶಿಸ್ತಾ ಇದ್ದಾರೆ. ಇವರು ಜನವರಿ 1ರಂದೇ, ಅಂದ್ರೆ ಇವತ್ತೇ ಹೊಸ ವರ್ಷ, ಇವತ್ತೇ ಮೊದಲ ದಿನ, ಇವತ್ತೇ ಫಕೀರ ಲೇಔಟ್ನಲ್ಲಿರುವಂತಹ ಎಲ್ಲಾ ಮುಸ್ಲಿಮರಿಗೆ, ಅಲ್ಲಿದ್ದಂತ ಸಂತ್ರಸ್ತರಿಗೆ ಮನೆ ಕೊಡಬೇಕು. 10% ಹಿಂದೂಗಳು ಇದರಲ್ಲಿ ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಹೇಳಿ ಬಿಂಬಿಸುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಇದೇ ವಿಚಾರ ಸರ್ಕಾರವನ್ನ ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಸಾಧ್ಯತೆ ಇದೆ. ಸ್ಥಳೀಯ ನಿವಾಸಿಗಳ ಸಂಪೂರ್ಣ ದಾಖಲೆ ತನಿಖೆ ಆಗಬೇಕು, ತನಿಖೆ ಆದ ನಂತರ ಮನೆ ಕೊಡಬೇಕು. ಬಿಜೆಪಿ ಹೇಳಿರೋದು ಎನ್ಐಎ ತನಿಖೆ ಆಗಬೇಕು, ಅದಾದ ನಂತರ ಮನೆ ಕೊಡಿ ಅಂತೇಳಿ. ಆದ್ರೆ ಇಬ್ಬರು ಕಾಂಗ್ರೆಸ್ನ ನಾಯಕರು ಪಟ್ಟು ಹಿಡಿದಿದ್ದಾರೆ, ಇವತ್ತೇ ಅವರಿಗೆ ಮನೆ ಕೊಡಿ ಅಂತೇಳಿ. 18 ದಾಖಲೆಗಳನ್ನ ಪರಿಶೀಲಿಸಿ ಮನೆ ಕೊಡುವಂತ ತೀರ್ಮಾನ ಸರ್ಕಾರದ್ದಾಗಿದೆ. ಆದ್ರೆ ಕೆಲ ಪ್ರಭಾವಿ ಮುಖಂಡರುಗಳು ಹೇಳ್ತಾ ಇದ್ದಾರೆ ಇದೆಲ್ಲ ಪಕ್ಕಕ್ಕಿಡಿ, ಇವತ್ತೇ ಮನೆ ಕೊಡಿ ಅಂತೇಳಿ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯ ಅನ್ನೋ ಒಂದೇ ಕಾರಣಕ್ಕೆ ಪಟ್ಟು ಹಿಡಿದಿದ್ದಾರಾ ಅನ್ನುವಂತ ಪ್ರಶ್ನೆ ನೋಡಿ. ಜನವರಿ 1ರಂದೇ ಮನೆ ಹಂಚಿಕೆ ಮಾಡಬೇಕು ಅಂತ ಹೇಳಿ ಬಿಗಿ ಪಟ್ಟು ಹಿಡಿದಿದ್ದಾರೆ. ಫಕೀರ ಲೇಔಟ್ನಲ್ಲಿರುವ ಎಲ್ಲಾ ಮನೆಗಳು ಮುಸ್ಲಿಮರಿಗೆ ಸೇರಿದ್ದು, ವಸೀಂ ಲೇಔಟ್ನಲ್ಲಿದ್ದಾರೆ 10% ಮಾತ್ರ ಹಿಂದೂಗಳು. ಎರಡೂ ಸಮುದಾಯಕ್ಕೆ ಮನೆ ಹಂಚಿಕೆ ಅಂತ ಹೇಳಿ ಬಿಂಬಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೇವಲ 10% ಮಾತ್ರ ಅಲ್ಲಿರೋದು ಹಿಂದೂಗಳು, ಇಳಿದಂತ 90% ಎಲ್ಲ ಮುಸ್ಲಿಮ್ರೆ. ಅವ್ರಿಗೆ ಮನೆ ಕೊಡಬೇಕು ಅಂತೇಳಿ ಕೆಲವು ಪ್ರಭಾವಿ ಮುಖಂಡರು ಪಟ್ಟು ಹಿಡಿದಿದ್ದಾರಂತೆ, ಇವತ್ತೇ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರಂತೆ. ವಿಪಕ್ಷಗಳ ಟೀಕೆ ನಡುವೆಯೂ ಕೂಡ ಮನೆ ಹಂಚಿಕೆಯನ್ನ ಸರ್ಕಾರ ಮಾಡುತ್ತಾ ಇದರಿಂದ ಸಂಕಷ್ಟಕ್ಕೆ ಒಳಗಾಗ್ತಾರ ಸಿಎಂ. ಈಗಾಗಲೇ 2 ಲೇಔಟ್ಗಳಲ್ಲಿ ಮನೆಯನ್ನ ಕಳೆದುಕೊಂಡವರ ಬಗ್ಗೆ ಮಾಹಿತಿಯನ್ನು ಪಡೆದಿದ್ದಾರೆ, ದಾಖಲೆಗಳನ್ನು ಕೂಡ ಪರಿಶೀಲಿಸ್ತಾ ಇದ್ದಾರೆ. 18 ದಾಖಲೆಗಳನ್ನ ಈಗ ಪರಿಶೀಲಿಸಿ ಅದಾದ ನಂತರ ಮನೆ ಕೊಡುವಂತ ತೀರ್ಮಾನವನ್ನ ಸರ್ಕಾರ ಮಾಡೋದಕ್ಕೆ ಹೊರಟಿದೆ. ಆದ್ರೆ ಬಿಜೆಪಿ ಹೇಳ್ತಾ ಇದೆ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ಹೇಳ್ತಾ ಇದ್ದಾರೆ, ಹಾಗೆ ಚಲುವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಎನ್ಐಎ ತನಿಖೆಯಾಗಿ ಆನಂತರ ಅರ್ಹರು ಅನ್ನೋದಾದ್ರೆ ಅವರಿಗೆ ಮನೆ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಚಂದ್ರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಈಗ ಬಿಜೆಪಿ ಹೇಳೋದೇನು ಫಕೀರ ಲೇಔಟ್ನ ನಿವಾಸಿಗಳಿಗೆ ಮನೆ ಕೊಡೋದ್ರ ಬಗ್ಗೆ, ಹಾಗೆ ಆಡಳಿತ ಪಕ್ಷ ಕಾಂಗ್ರೆಸ್ ಹೇಳೋದೇನು, ಯಾಕೆ ಒತ್ತಡ, ಕೆಲ ನಾಯಕರಿಂದ ಒತ್ತಡ ಅಂತ ಇವತ್ತೇ ಕೊಡಿ ಅಂತ ಹೇಳಿ ಮನೆ, ಇದೆಲ್ಲ ಯಾಕೆ, ಏನು ಎತ್ತ, ಏನೀಗ ಚರ್ಚೆ ಫಕೀರ್ ಲೇಔಟ್ನಲ್ಲಿ ಮನೆ ಕೊಡೋ ವಿಚಾರದ ಬಗ್ಗೆ ಚಂದ್ರು? ರಂಜಿತ್, ಖಂಡಿತವಾಗ್ಲು ಈಗಾಗಲೇ ಕೋಗಿಲು ಬಳಿ ಇರ್ತಕ್ಕಂಥ ಫಕೀರ್ ಲೇಔಟ್ ಆಗಿರ್ಬೋದು ಅಥವಾ ವಸೀಂ ಲೇಔಟ್ ಆಗಿರ್ಬೋದು, ಈ ಎರಡು ಕೂಡ ಅಕ್ರಮ ಅನ್ನೋದು ಈಗಾಗಲೇ ಸಾಬೀತಾಗಿದೆ. ಸೊ ಕೊಲ್ಕಾರಿ ಮೇಲೆ ಮಣ್ಣನ್ನು ಮುಚ್ಚಿ ಅಲ್ಲಿ ಲೇಔಟ್ ಅನ್ನ ಅಕ್ರಮವಾಗಿ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ಇದು ಬಹಳ ದೊಡ್ಡ ಸ್ಕ್ಯಾಮ್ ಆಗ್ತಾ ಇದೆ. ಕಾರಣ ಇಷ್ಟೇ, ಅಲ್ಲಿದ್ದಂಥದ್ದು 187 ಮನೆಗಳನ್ನ ಈವರೆಗೂ ಕೂಡ ಬಿಬಿಎಂಪಿ ತೆರವುಗೊಳಿಸಿರ್ತಕ್ಕಂಥದ್ದು. ಆದ್ರೆ ಯಾವಾಗ ಮನೆಯನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ ಅಥವಾ ಅಲ್ಲಿರ್ತಕ್ಕಂಥ ಯಾರು ಮನೆಯನ್ನ ಕಳ್ಕೊಂಡಿದ್ದಾರೆ ಅವ್ರಿಗೆ ಮನೆಯನ್ನ ಕೊಡಲೇಬೇಕು ಅನ್ನುವಂತ ಹೈಕಮಾಂಡ್ ಸೂಚನೆ ಏನಿತ್ತು, ಇದರ ಬೆನ್ನಲ್ಲೇ ಈಗ 187 ಇದ್ದಂತ ಸಂತ್ರಸ್ತರ ಸಂಖ್ಯೆ ಏಕಾಏಕಿ 300 ಆಗಿದೆ. ಅಂದ್ರೆ 100ಕ್ಕೂ ಹೆಚ್ಚು ಸಂಖ್ಯೆ ಅಲ್ಲಿ ಈಗ ಅಧಿಕೃತವಾಗಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು. ಸೊ ಇವ್ರು ಯಾರು ಕೂಡ ಅಲ್ಲಿದ್ದಂತ ನಿವಾಸಿಗಳಲ್ಲ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗ್ತಾ ಇದೆ. ಸೊ ಇಲ್ಲಿ ಡಿಜೆಹಳ್ಳಿ ಕೆಜಿಹಳ್ಳಿ ಇದ್ದಂತ ಜನರು ಕೂಡ ಈಗ ಹೋಗಿ ನಾವು ಇಲ್ಲೇ ಇದ್ದದ್ದು, ನಾವು ಇಲ್ಲಿ ಕಳೆದ 15 ವರ್ಷಗಳಿಂದ ಇದ್ದೋ, ಈ ರೀತಿಯಾದಂತ ಒಂದಷ್ಟು ತಂತ್ರಗಳನ್ನ ರೂಪಿಸಿ ನಾವು ಕೂಡ ಮನೆಯನ್ನ ಪಡ್ಕೊಳ್ಬೇಕು ಅನ್ನುವಂತ ಒಂದಷ್ಟು ಯೋಚನೆಯನ್ನ ಅಥವಾ ಆಲೋಚನೆಯನ್ನ ದುರಾಲೋಚನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಇದರ ನಡುವೆ ಕಾಂಗ್ರೆಸ್ನ ನಾಯಕರು, ಅದರಲ್ಲಿ ಪ್ರಮುಖವಾಗಿ ಸಚಿವ ಜಮೀರ್ ಅಹಮದ್ ಆಗಿರ್ಬೋದು ಮತ್ತು ವಿಧಾನ ಪರಿಷತ್ ಸದಸ್ಯ ನಜೀರ್ ಅಹಮದ್ ಆಗಿರ್ಬೋದು, ಇಬ್ರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಮನೆಗಳನ್ನ ಕೊಡಿಸಲೇಬೇಕು ಅನ್ನುವಂತ ಮಟ್ಟದಲ್ಲಿ ಅಧಿಕಾರಿಗಳ ಮೇಲೆ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು. ಸೊ ಈಗಾಗಲೇ ಜಿಬಿಎ ಅಧಿಕಾರಿಗಳು ಸೇರಿದಂತೆ ಕಂದಾಯ ಅಧಿಕಾರಿಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಇವತ್ತೇ ಜನವರಿ 1ರಂದೇ ಮನೆಗಳನ್ನ ಹಂಚಿಕೆ ಮಾಡಬೇಕು ಅನ್ನುವಂತ
ಒಂದು ದೊಡ್ಡ ಮಟ್ಟದ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ. ಸೊ ಆದ್ರೆ ಈಗಾಗಲೇ ಸಿಎಂ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಆತುರತೆ ಬೇಡ, ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅನ್ನುವಂಥದ್ದು. ಯಾಕಂತಂದ್ರೆ ಒಂದು ವೇಳೆ 300 ಜನಕ್ಕೂ ಮನೆಯನ್ನ ಕೊಟ್ಟಿದೆ ಆದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗುತ್ತೆ. ಯಾಕಂತಂದ್ರೆ ಇಲ್ಲಿ ಇರ್ತಕ್ಕಂಥದ್ದು ಅಕ್ರಮ. ಸೊ ಇನ್ನು ಮುಂದೆ ಎಲ್ಲರೂ ಕೂಡ ಅಕ್ರಮವಾಗಿ ಮನೆ ಕಟ್ಟಿದ್ರೆ ಅವರೆಲ್ಲರಿಗೂ ಕೂಡ ಸರ್ಕಾರ ಮನೆ ಕೊಡುತ್ತೆ ಅನ್ನುವಂತ ಒಂದು ಸಂದೇಶ ರವಾನೆ ಆಗಬಾರದು ಅನ್ನುವಂಥದ್ದು. ಇದೇ ಮಟ್ಟದಲ್ಲಿ ಬಿಜೆಪಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರ ಹಾಕ್ತಾ ಇದೆ. ಹೊರ ರಾಜ್ಯದಿಂದ ಬಂದಂತವ್ರಿಗೆ ನೀವು ಮನೆಯನ್ನು ಕೊಡ್ತೀರಾ ಅನ್ನೋದಾದ್ರೆ ಕನ್ನಡಿಗರಿಗೆ ಎಲ್ಲಿ ಹೋಗ್ಬೇಕು, ಕನ್ನಡಿಗರಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥದ್ದು ಬಿಜೆಪಿಯ ಒಂದು ಒತ್ತಡ. ಜೊತೆಯಲ್ಲಿ ಯಾರೆಲ್ಲ ಅಲ್ಲಿರ್ತಕ್ಕಂಥ ನಿವಾಸಿಗಳು ಅವರು ಬಾಂಗ್ಲಾದಿಂದ ಬಂದಂತವ್ರ ಅಥವಾ ನೆರೆಯ ಕೇರಳದಿಂದ ಬಂದಂತ ಮುಸ್ಲಿಮರ, ಸೊ ಅದು ತನಿಖೆ ಆಗಬೇಕು. ಮತ್ತು ಅವರಿಗೆ ಮನೆ ಹಂಚಿಕೆ ಮಾಡೋದಾದ್ರೆ ಈಗಾಗಲೇ ಅನೇಕರು ಲೇಔಟ್ಗಳನ್ನ ಕಳ್ಕೊಂಡು ಮನೆಗಳನ್ನ ಡೆಮಾಲಿಷನ್ ಮಾಡಿದ್ರ ಅವ್ರಿಗೂ ಮನೆಯನ್ನ ಕೊಡಬೇಕು. ಇದಿಷ್ಟೇ ಅಲ್ಲ, ಇವರಿಗೂ 27 ಲಕ್ಷಕ್ಕೂ ಹೆಚ್ಚು ಅರ್ಜಿಗಳು ಬಂದಿದೆ, ಅವರಿಗೆ ಮೊದಲು ಕೊಡಿ, ಆ ನಂತರ ಇವರಿಗೆ ಕೊಡಿ, ಆಗಷ್ಟೇ ನ್ಯಾಯ ಸಿಗುವಂತದ್ದು ಅನ್ನುವಂಥದ್ದು ಬಿಜೆಪಿಯ ವಾದ. ಸೊ ಒಟ್ಟಾರೆಯಾಗಿ ನೋಡೋದಾದ್ರೆ 187 ಜನ ಇದ್ದಂತ ಸಂತ್ರಸ್ತರ ಸಂಖ್ಯೆ 300ಕ್ಕೇರಿದೆ. ಸೊ ಹೀಗಾಗಿ ಇದು ಬಹಳ ದೊಡ್ಡ ಮಟ್ಟದ ಸ್ಕ್ಯಾಮ್ ಆಗುತ್ತೆ. ಇನ್ನಷ್ಟು ಜನ ಬಂದ್ರೂ ಕೂಡ ಅಚ್ಚರಿ ಇಲ್ಲ. ಸೊ ಹೀಗಾಗಿ ರಾಜ್ಯ ಸರ್ಕಾರ ಇದನ್ನ ಯಾವ ರೀತಿ ಟ್ಯಾಕಲ್ ಅನ್ನ ಮಾಡುತ್ತೆ, ಯಾವ ರೀತಿ ಪರಿಹಾರ ಕೊಡುತ್ತೆ ಅನ್ನೋದು ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ಚಂದ್ರು ನಿಮ್ಮೆಲ್ಲ ಮಾಹಿತಿ.